ಹಲೋ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತೇಳಿ ನೀವು ತಮ್ಮನೇಲಿ ನೋಡಿದ್ದೀರಾ, ಆಲ್ರೆಡಿ ಗೊತ್ತಾಗಿರುತ್ತೆ. ಯೂಟ್ಯೂಬಿಂದ ನಾವು ಹಣನ ಗಳಿಸ್ಬೋದು. ಯೂಟ್ಯೂಬ್ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಂದ ನಾವು ಲಕ್ಷಗಟ್ಟಲೆ ಹಣನ ಗಳಿಸ್ಬೋದು. ಯಾವ ರೀತಿಯಾಗಿ ಹಣನ ಗಳಿಸ್ಬೋದು, ಯಾವ ರೀತಿಯ ಕಂಟೆಂಟನ್ನು ಮಾಡಬೇಕು, ವಿಡಿಯೋ ಎಡಿಟಿಂಗ್ ಯಾವ ರೀತಿ ಇರುತ್ತೆ, ಸ್ಕ್ರಿಪ್ಟ್ ಯಾವ ರೀತಿಯಾಗಿ ಬರೀಬೇಕು ಅಂತ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಸೊ ತುಂಬ ಜನ ಯೂಟ್ಯೂಬ್ ಚಾನಲ್ ಮಾಡೋದ್ರಲ್ಲಿ ತುಂಬ ಜನ ಫೇಲ್ಯೂರ್ ಆಗ್ತಾರೆ. ಕಾರಣ ಏನು ಅಂತ ಹೇಳಿದರೆ, ಅವರಿಗೆ ಒಂದು ಸರಿಯಾದ ಒಂದು ಕಂಟೆಂಟ್ ಸಿಗದೇ ಇರ್ಬೋದು, ಅಥವಾ ನಮಗೆ ನಾವು ಎಷ್ಟೇ ಚೆನ್ನಾಗಿ ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ರು ನಮ್ಮ ಒಂದು ಲಕ್ ಸಹ ಅಷ್ಟೇ ಚೆನ್ನಾಗಿರಬೇಕಾಗುತ್ತೆ. ಎಷ್ಟೋ ಜನ ಕಂಟೆಂಟ್ ಇಲ್ಲದಲೇ ಮಾಡಿರೋ ವಿಡಿಯೋಗಳು ಮಿಲಿಯನ್ ಗಂಟಲೆ ಓಡಿರುತ್ತೆ. ಬಟ್ ತುಂಬ ಜನ ತುಂಬ ಎಫರ್ಟ್ ಹಾಕಿ ಇದಕ್ಕೆ ಅಂತಲೇ ಇನ್ವೆಸ್ಟ್ಮೆಂಟ್ ಮಾಡಿ ವಿಡಿಯೋನ ಮಾಡ್ತಾರೆ. ಸೊ ಅವರ ವಿಡಿಯೋಗಳಿಗೆ ತಕ್ಕಂತೆ ಅವರಿಗೆ ವ್ಯೂಸು ಮತ್ತು ಅರ್ನಿಂಗ್ಸ್ ಆಗೋದಿಲ್ಲ. ಸೊ ಇವಾಗ ಕೇಂದ್ರ ಸರ್ಕಾರ ಏನು ಮಾಡಿದೆ, ಯೂಟ್ಯೂಬ್ ಒಂದು ಬೆಸ್ಟ್ ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬಿಟ್ಟು MSME ಕಿರು ಮತ್ತು ಮೈಕ್ರೋ ಉದ್ಯಮದ ಅಡಿಯಲ್ಲಿ ಯೂಟ್ಯೂಬ್ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಯೂಟ್ಯೂಬಿಂದ ನಾವು ಹೇಗೆ ಹಣನ ಗಳಿಸ್ಬೋದು, ಯೂಟ್ಯೂಬನ್ನು ನಾವು ಹೇಗೆ ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಮನೆಯಲ್ಲೇ ಕೂತ್ಕೊಂಡು ನಾವು ಯೂಟ್ಯೂಬಿಂದ ಹಣನ ಸಂಪಾದನೆ ಮಾಡ್ಬೋದು ಅಂತ ಹೇಳಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಿಮಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಇದು 2 ದಿನದ ತರಬೇತಿ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ತರಬೇತಿಯಲ್ಲಿ ನಿಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ತಮ್ನೇಲ್ ಯಾವ ರೀತಿ ಮಾಡಬೇಕು, ಕಂಟೆಂಟ್ ಯಾವ ರೀತಿ ಇರಬೇಕು, ನೀವು ಟ್ಯಾಕ್ಸನ್ನೆಲ್ಲ ಯಾವ ರೀತಿ ಮೆನ್ಷನ್ ಮಾಡಬೇಕು, ಸೊ ಯಾವ ಒಂದು ಸಮಯಕ್ಕೆ ವಿಡಿಯೋನ ನೀವು ಪೋಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ತರಬೇತಿಯನ್ನು ನೀಡಿ ನಿಮಗೆ ಇದ್ರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಒಂದು ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದಾರೆ. ನಿಮಗೆ ಈ ಒಂದು ಸರ್ಟಿಫಿಕೇಟ್ ಬಂದು ನಿಮ್ಮ ರೆಸ್ಯೂಮಲ್ಲಿ ಆ್ಯಡ್ ಆಗುತ್ತೆ. ಇದರಿಂದ ಏನು ಬೆನಿಫಿಟ್ಸ್ ಅಂತ ಹೇಳಿದರೆ, ನೀವು ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಡಿಜಿಟಲ್ ಮಾಧ್ಯಮದಲ್ಲಿ ತರಬೇತಿಯನ್ನು ಪಡೆದಿದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಅವಕಾಶಗಳು ಸಿಗೋವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಕೇಂದ್ರ ಸರ್ಕಾರ ನಿಜವಾಗ್ಲೂ ಒಂದು ಒಳ್ಳೆಯ ಒಂದು ತರಬೇತಿಯನ್ನು ತೊಗೊಂಬರ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ತುಂಬ ಜನಕ್ಕೆ ಗೊತ್ತಿಲ್ಲ ಯೂಟ್ಯೂಬಿಂದ ನಾವು ಹೇಗೆ ಹಣನ ಅರ್ನ್ ಮಾಡ್ಬೋದು ಅಂತೇಳಿ. ಸೊ ಈ ಒಂದು ತರಬೇತಿಯನ್ನು ಕೇಂದ್ರ ಸರ್ಕಾರದವರೇ ಆಯೋಜಿಸಿದ್ದಾರೆ. ಇದು ಬಂದು ಆನ್ಲೈನ್ ತರಬೇತಿಯಾಗಿದ್ದು ಯಾರು ಬೇಕಾದರೂ ಈ ಒಂದು ತರಬೇತಿಯನ್ನು ಪಡ್ಕೋಬೋದಾಗಿದೆ. ಸೊ ಈ ತರಬೇತಿ ಬಂದು ಆನ್ಲೈನ್ ತರಬೇತಿ ಆಗಿದ್ದು, ಅಂದರೆ ಎಷ್ಟೋ ಜನ ಕೆಲಸಕ್ಕೆ ಹೋಗೋರು ಇರ್ತಾರೆ ಅಥವಾ ಒಂದು ಬಿಸ್ನೆಸ್ ಮಾಡೋರು ಇರ್ತಾರೆ, ಅವರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇದು ಆನ್ಲೈನ್ ಮುಖಾಂತರ 2 ದಿನದ ಒಂದು ಕಾರ್ಯಾಗಾರವನ್ನು ಆಯೋಜಿಸಿದ್ದಾರೆ. ಸೊ ಈ ಒಂದು ಕಾರ್ಯಾಗಾರದಲ್ಲಿ ನಿಮಗೆ ಉಚಿತವಾಗಿ ತರಬೇತಿ ಇರೋದಿಲ್ಲ ಸ್ನೇಹಿತರೆ. ನೀವು 3,000 ಫೀಸನ್ನು ಪೇ ಮಾಡಬೇಕಾಗುತ್ತೆ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಯೂಟ್ಯೂಬ್ ಕೋರ್ಸ್ ಏನಿದೆ ಅಲ್ವಾ, ಆ ಒಂದು ಕೋರ್ಸನ್ನು ಹೇಳ್ಕೊಡ್ತಾರೆ ಮತ್ತು ನಿಮಗೆ ಸಾಫ್ಟ್ ಕಾಪೀಸ್ನ ಪ್ರೊವೈಡ್ ಮಾಡ್ತಾರೆ. ಅಂದರೆ ಎಷ್ಟೋ ಜನಕ್ಕೆ ತರಬೇತಿನಲ್ಲಿ ಮಾತ್ರ ತಿಳ್ಕೊಳ್ಳೋವಂಥ ಒಂದು ಜಾಣತನ ಇರೋದಿಲ್ಲ. ಸೊ ಅವರಿಗೆ ಮತ್ತೆ ಅದರಿಂದ ನೋಡಿ ತಿಳ್ಕೊಳ್ಳೋವಂಥದ್ದು ಇರುತ್ತೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ನಿಮಗೆ ಸಾಫ್ಟ್ ಕಾಪಿ ಪ್ರೊವೈಡ್ ಮಾಡ್ತಾರೆ. ನೀವು ಟ್ರೈನಿಂಗ್ ಮುಗಿದಾದ ನಂತರನೂ ಆ ಒಂದು ವಿಡಿಯೋ ರೆಕಾರ್ಡಿಂಗ್ನ ಇಟ್ಕೊಂಡು ನೀವು ಯೂಟ್ಯೂಬ್ನ ಲರ್ನಿಂಗ್ ಕಲಿಬೋದು. ನೀವು ಯಾವ ರೀತಿಯಾಗಿ ನಾವು ಯೂಟ್ಯೂಬನ್ನ ವರ್ಕ್ ಮಾಡ್ಬೋದು ಅನ್ನೋದನ್ನು ಕಲಿಬೋದು. ಸೊ ಇದು ಬಂದು ನಿಮಗೆ 6 ಮತ್ತು 7ನೇ ತಾರೀಕು ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೂ ಈ ಒಂದು ತರಬೇತಿ ಇರುತ್ತೆ. 2 ದಿನಗಳ ತರಬೇತಿ ಇದೆ. ಸೆಪ್ಟೆಂಬರ್ 6 ಮತ್ತು 7ನೇ ತಾರೀಕು 2 ದಿನಗಳ ತರಬೇತಿ ಇದೆ. ಈ ತರಬೇತಿ ಕೇಂದ್ರ ಸರ್ಕಾರ ಆಯೋಜಿಸಿದ್ದು, ಇದಕ್ಕೆ 3,000 ಫೀಸ್ ಇದೆ. MSME ಕಿರು ಮತ್ತು ಮೈಕ್ರೋ ಉದ್ಯಮದ ಅಡಿಯಲ್ಲಿ ಈ ಒಂದು ತರಬೇತಿಯನ್ನು ಕೊಡ್ತಾರೆ. ಸೊ ಯಾರೆಲ್ಲ ನಾನು ಯೂಟ್ಯೂಬ್ನ ಮಾಡಬೇಕು, ಯೂಟ್ಯೂಬಿಂದ ಹಣನ ಗಳಿಸಬೇಕು, ಯೂಟ್ಯೂಬನ್ನೇ ನಾನು ಒಂದು ವೃತ್ತಿಯನ್ನಾಗಿ ತಗೋಬೇಕು ಅಂತ ಇದ್ದಿರೋ, ಖಂಡಿತವಾಗ್ಲೂ ಈ ಒಂದು ತರಬೇತಿಗೆ ಸೇರಿ. ನಿಮಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಎಷ್ಟೋ ಜನರನ್ನ ನಾವು ಕೇಳಿದ್ರು ಯಾರೂ ನಮಗೆ ಮಾಹಿತಿಯನ್ನು ಕೊಟ್ಟಿರೋದಿಲ್ಲ. ಸರಿಯಾದ ಮಾಹಿತಿಯನ್ನು ಕೊಡದಲ್ಲೇ ನಮಗೆ ಹಾದಿ ತಪ್ಪಿಸಿರ್ತಾರೆ. ಬಟ್ ಯಾರು ಯೂಟ್ಯೂಬನ್ನು ಕಲಿಬೇಕು ಅಥವಾ ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಕಂಟೆಂಟ್ ಬಗ್ಗೆ ಗೊತ್ತಿಲ್ಲ ಅನ್ನೋರು ಈ ಒಂದು ತರಬೇತಿಗೆ ಸೇರಿ ನೀವು ಯೂಟ್ಯೂಬ್ ಕೋರ್ಸನ್ನು ಕಲಿಬೋದು ಅಂತ ಹೇಳ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡಿದ್ದೀರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.